ಎಲ್ಲಿ ಕಂತು ಡಿವಿ ಇಲ್ಲ ಏನಿಲ್ಲ ಆ ನಮ್ಮನ್ನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ 24, 25 ಕಟ್ಟಿದೀವಿ. ನಮ್ಮನ್ನ ಮನೆಯದು ಕಟ್ಟಿದೀವಿ 24, 25. ಡಿವಿ ಇಲ್ಲ ಏನು ನಮ್ಮನ್ನ ದಿವಸಕ್ಕೆ 8 ಸರಿ ಫೋನ್ ಮಾಡ್ತೀವಿ ನಮ್ಮನ್ನಕ್ಕೆ ನಾವ್ ಇರ್ಬೇಕು. ನಮ್ ಹೆಂಗಸು ಅಡಿಕೆ ಸುಲಿಸ್ತಾವ್ರೆ. ಫೋನ್ ಮಾಡಿ ತಲೆನೋವು ಕೊಡ್ತಿದ್ದೀರಾ. ಅವ್ರ ಎಜುಕೇಟೆಡ್ ನಿಮ್ಗೇನ್ ಗೊತ್ತಾಗುತ್ತಾ? ಆ ರೆಸಿಟ್ ನಂಬರ್ ಹೇಳ್ರಿ, ಈ ನಂಬರ್ ಹೇಳ್ರಿ, ನೀವ್ ಎಷ್ಟು ಕಂತು ಕಟ್ಟಿದೀರಾ, ಎಷ್ಟು ಗಾಡಿ ತಂದು ಎಷ್ಟು ವರ್ಷ ಆಯ್ತು, ಏನಾಯ್ತು ಗಾಡಿ ಮುರ್ದೋಯ್ತಾ ಐತಾ ಹಿಂಗೆ ಅಂತ ಹೇಳ್ತಿರಲ್ಲ. ನಾವೇನ್ ಇರ್ಬೇಕು? ಅವ್ರ ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳವ್ರಿಗೆ ಇದ್ ಮಾಡ್ತಿರಲ್ಲ. ನೀವ್ ನುಂಗಿ ನಮ್ಮನ್ನಕ್ಕೆ ಹುಚ್ಚೆ ಎಲ್ಲ ಇದು ಹಸಿನ್ ಗನ್ಲ ಬಂದಂಗ್ ಬದತ್ತಲ್ರಿ. ಅವ್ನ ನೀವೇನ್ ಮನ್ಸು ಬಿಟ್ಟಿದಿರಲ್ರಿ? ಏನ್ರಿ ನೀವ್ ಇಷ್ಟೊಂದು ಟಾರ್ಚರ್ ಕೊಡ್ತೀರ ನಮ್ಗೆ? ಇದೇನ್ರಿ ನಾವ್ ಹೇಳೋ ಮಾತೆಲ್ಲ ನೀವ್ ಹೇಳ್ತೀರಲ್ಲ. 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ ಬಿಟ್ಟು ನೀವೇ ಅಂತೀರಲ್ಲ. ನೀವ್ ಯಾರು ಹೇಳು? ನೀವು ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಂಡಸ್ರು ಮಾಡ್ತಾರೆ, ಸಾಯಂಕಾಲ ಒಬ್ರು ಗಂಡಸ್ರು ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ನೀವು ಮಾಡ್ತೀರಾ, ಸಾಯಂಕಾಲ ಮಾಡ್ತಾರೆ. ನಮ್ಗೇನ್ ಬಂದೈತು ಅವ್ನ ಯಾರೋ ಅಮ್ಮನ್ನ ಆಟ ನಮ್ಮ ರೈಟ್ ಹೇಳ್ದ ಅಂತ ಅವ್ನ ಯಾರು ನಾಯಿ ಸತ್ತು ಇರುತ್ತೆ. ಅವ್ರು ಚಿನ್ನಲ್ಲಿ ಮುಂದೆ ಆಯ್ತು ಯಾವ್ದೋ ನಂಬರ್ ಮಿಸ್ ಆಗಿ ಮಾಡಿದೀನಿ ಸರ್. ನಾನು ಇದು ಗುಡ್ ನೈಟ್ ಸರ್. ನಾನು ಯಾವ್ದೋ ನಂಬರ್ ಮಾಡಿದ್ದೀನಿ ಸರ್. ನೀನು ಮಿಸ್ ಆಗಿ ಮಾಡೋನು ನಮ್ಗೆ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡೋಕೆ ನಮ್ಗೇನ ಸಿಗೋದು? ನಾವೇನ ಸಿಗೋದು? ನಾವ್ ಅಮಾಯಕರು ಇದ್ ಮಾಡೋದು. ನಮ್ಮಂತ ಪುಡುಗೋದ ಮಕ್ಕಳನ್ನ ಸಿಗೋದು, ನಮ್ಮಂತ ಅಮಾಯಕರನ್ನ ಸಿಗೋದು. ಈಗ ಮಾತಾಡಯ್ಯ. ಒಂದೇ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ನಿಮ್ಮ ಅಮ್ಮನ್ನ ಇವತ್ತರಿಂದ ಇದೇ ಆಗೋತಲ್ಲೋ ತಾಯಿನಾಯಕ್ಕೆ. ಅವನ್ಯಾರ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದು ಮಧ್ಯದಲ್ಲಿ ನಾಯಕ್ ಸೂತಗಾದ ಇಳಿಸಲ್ಲ. ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದೇವ ಅಂತ. ಮಾತಾಡು. ನಮ್ಮ ನಾಯಕ್ ಏನಪ್ಪ ಇದು ಹಿಂಗಾಗಿ ಹೋದ್ರೆ ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ ಕೊನೆ ಕೂಳಿಲ್ಲ ನೀರಿಲ್ಲ. 11 ಗಂಟೆ ಅಡಿಗೆ ಬೇಯಿಸ್ತಾಳೆ, 11:30 ತಿನ್ನು ತಿರ್ಗಾವ್ ನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ಅವ್ ನಮ್ಮ ಕಸಾಪಾಚು ಬರೀ ಇದೇ ಆಗೋ ಜೀವನ. ನಮ್ಮ ನಿಮ್ಮ ಹತ್ರ ತಗೊಂಡಿದ್ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ. ಫೋನ್ ಮಾಡಿ ಅವ್ನ ಅಮ್ಮನ್ನ 55 ಗಾಡಿ ಓನರ್ ಅಲ್ಲ ಗಣ ನಿಮ್ಮ ಅಮ್ಮನ್ನ ಯಾಕೆ ನಮ್ಮನ್ ತಲೆ ಕೆಡಿಸ್ತಿರೋ ಮಾತ್ರೆ. ಯಾರಯ್ಯ ನೀನು? ನಾನ್ BN ನರಸಿಂಹ ಅಲ್ಲ ಅದೆಂದು ಲೇಟು ಮತ್ತೆ ನನ್ಗೂ ಅಲ್ಲಿ ಹತ್ರ ಬಂತು ದಿಕ್ಲು. ನನ್ನ ಹೆಸರೇನು ಇದು ಲೇಟ್ ಇದು ಮಾತಾಡಯ್ಯ ಮಾತಾಡು ನನ್ಗೆ ಹೆಸರು ಜ್ಞಾಪಿಸ್ಕೊಂತೀನಿ. ಅಲ್ಲ ಬೇಡ ಕಡೆಯೋ. ನೀನ್ ಏನ್ ಮಾಡ್ತೀಯ ಫೋನು? ನಮಗ್ ಫೋನ್ ಏನಕ್ ಮಾಡಿ ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ? ಇಷ್ಟದಾರು ತಿಂಡಿ ತಿಂದಿಲ್ಲ ಕಣಯ್ಯ, ನಾವು ಇಟ್ಟು ಬೇಯಿಸಿಲ್ಲ. ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು. ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಹಿಂಯು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಮಾಡ್ಕೊಂಡು ಈಗೇನೋ ಸಾರ್ ಮಾಡೋಳಂತೆ, ಇಟ್ಟು ಕುದಿ ಹಾಕೋಳಂತೆ ಬರ್ತಾವಳೆ. ಫೋನ್ ಮಾಡಿ ಒಂದೇ ಒಂದ್ ಮಾತಾಡಕ್ ನನ್ನ ಹೆಸರು BN ನರಸಿಂಹರಾಜು, ಬಳ್ಳಾಪುರ. ಇದು ಲೇಟ್ ನರಸಿಂಹಪ್ಪ ಸ್ವಾಮಿ ಮಾಡಿ ನಮ್ಗೆ ಏನ್ ಕಯ್ಯ ಲೋನ್ ಕಟ್ಟಿದೀವಿ ಕಣೆ. ನಮ್ದು ಯಾವ್ದು ಡೀವ್ ಇಲ್ಲ ಕಣಯ್ಯ. ನಿಮ್ಮ ಅಮ್ಮನ್ ಲೋನ್ ಅದ ಕೊಟ್ಟು ಎಲ್ಲ ಹೋಗಿ ನನ್ಗ್ಯಾಕ್ ಮಾಡಿದ್ರು? ನಾನ್ ಮಾಡಿರೋ ಕಣೆ, ನೀನ್ ಮಾಡಿರೋದ್ ನನ್ಗೆ. ನಾನೇ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ. ರಾಂಗ್ ನಂಬರ್ ಅಲ್ಲ ಕಡೆ, ನೀವು ಬ್ಯಾಂಕ್ನವ್ರು ಅಲ್ವನೆಯ ಲೋನ್ನವರು? ಹಲೋ ಎಲ್ಲಿದ್ದೀಣ? ನಾನೀಗ ಆಲ್ರೆಡಿ ನಾನ್ ಅನ್ವಾರ್ ಇದು ಮೈಂಡ್ ಮಾಡ್ದಾರ ನೋಕಣ ಬಾತ್ರೂಮ್ ಅಲ್ಲಿ ಇದ್ದೀನಿ. ಒಂದ್ ಸ್ವಲ್ಪ ಯಾಕೋ ರಾತ್ರಿ ಕೋಳಿ. ಅಯ್ಯ ನೀನ್ ಏನನ ತಿಂದು ಇಲ್ಲಿ ಪ್ರಾಣ ಹೋಗ್ತಾ ಐತೆ. ಏನ್ ಕೋಳಿ ಇದಾಯ್ತು. ಯೋ ಒಂದ್ ನಿಮಿಷ ಬಾಯಿ ಮುಚ್ಚೆ. ಬರೀ ಇದೇ ಆಯ್ತಲ್ಲ, ಬರೀ ನೀನ್ ಸುಳ್ಳೆ. ಏನ್ ಸುಳ್ಳೆ? ಮತ್ತೀಗ ಬಾಯಿ ಮುಚ್ಚು ಒಂದ್ ಸ್ವಲ್ಪ ನಾನು ಹೇಳೋವರ್ಗು. ಹೇಳಿ. ಇಲ್ಲಿ ಅರ್ಜೆಂಟ್ ಆಗಿ ನೋಡು ತೋಟ ಐತೆ. ಏನ್ ತೋಟ? 5 ಎಕರೆಗೆ ಪರಂಗಿಣನು ನುಗ್ಗೆಕಾಯಿ ಮರ ಹಾಕಿದೀನಿ. ಪರಂಗಿ ಗಿಡ ನುಗ್ಗೆಕಾಯಿ? ಅವ್ರ ಯಾರೋ ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದ್ ಕೇಳ್ಕೊಂಡೋದ್ರು. ರೇಟ್ ಅರಿಲಿಲ್ಲ ನಮ್ಗೂ ಅವ್ರಿಗೂ. ನೋಡ್ ಯಾರನ್ನ ಇದ್ರೆ ಒಂಚೂರು ಕರ್ಕೊಂಬದ್, ಏನಾಯ್ತು ಕಮಿಷನ್ ನಂಗೆ ಕೊಡ್ತೀನಿ. ಇದು ಒಂದ
2 ಎಕರೆಗೆ ಒಂದ್ 1/4 ಗಂಟೆ ಬಿಟ್ಟು ಮಾಡಿ ತಾನೆ ಇವಾಗ ಫೋನ್ ಮಾಡಿ ವಿಚಾರಿಸಿ ಅಂತೀನಿ. ಎಲ್ಲ ಫಸ್ಟ್ ಕೇಳ್ಕೊ ಏನೇನೈತೆ ಅಂತ. 2 ಎಕರೆಗೆ ಹಾ ಪರಂಗಿನ ಗಿಡ, ಹಾ ಇನ್ನೊಂದ್ 2.5 ಎಕರೆಗೆ ನುಗ್ಗೆಕಾಯಿ ಮರ ಐತೆ. ಹಾ ಒಳ್ಳೆ ನುಗ್ಗೆಕಾಯಿ ಬಿಟ್ಟವೆ. ಹಾ ಅದೇ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡ ಒಳ್ಳೆ ಮರ, ಕಿಟಕಿ, ಬಾಕ್ಲುಗಳು ಒಳ್ಳೊಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ. ಎಲ್ಲ ಅದು ಅವ್ರಿಗೆ ಗೊತ್ತೈತೆ, ನೀವು ಕೊಡಂಗಿದ್ರೆ ಅದ್ರ ನೀವೇ ಅದೆಲ್ಲ ಕ್ಲೀನ್ ಮಾಡಿ ಮಾಡಿಸ್ಬಿಡ್ರಿ, ಒಳ್ಳೆ ದುಡ್ಡು ಹೋಗುತ್ತೆ. ಏನ ಎಲ್ಲ ಕೇಳಿದ್ವಲ್ಲ ಅವ್ರು ಮರ ತಗೊಂಡವರು ಒಳ್ಳೆ ರೇಟ್ ಕೊಡ್ತಾರೆ ಅಂತಾರೆ. ಎಲ್ಲ ನೀವೇ ಹೇಳಿದ್ರೆ ಅವ್ರು ಕೊಂಡ್ಕೊಳ್ಳೋ ವಿಚಾರ ನೀವೇ ಕೊಂಡ್ಕೊಂಡಾಗ ಮಾತಾಡ್ರಿ, ಅವ್ರು ವ್ಯಾಪಾರ ಆಗುತ್ತರ. ಅಲ್ಲಣ್ಣ ಹಂಗ ಅದೇನ ಕರೆಕ್ಟ್. ಅದಕ್ಕೆ ನಾನು ನಿಂಗೆ ಹೇಳ್ತಾ ಇದ್ದೀನಿ, ನೀನ್ ಅವ್ರಿಗೆ ಈಗ ಅದೇನೋ ಪರಂಗಿನ ಗಿಡದಲ್ಲೂ ನುಗ್ಗೆಕಾಯಿ ಗಿಡದಲ್ಲೂ ಕದಗಳು ಮಾಡ್ತಾರಂತೆ. ಕದ, ಕಿಟಕಿಗಳು, ವಾಸ್ಕಲ್ಲು, ಪರಂಗಿ ಗಿಡ, ನುಗ್ಗೆ ಗಿಡ, ಪರಂಗಿ ಗಿಡ, ನುಗ್ಗೆ ಗಿಡದಕ್ಕೆ ಬಾಗಲ್ ವಾಸಲ್ ಮಾಡ್ತಾರ. ಅಣ್ಣ ಹೊಸದಾಗಿ ಮಾಡ್ತಾರೆ. ಬನ್ನಿ ಸಾಮಿಲ್ನವ್ರು ಬಂದು ಕೇಳ್ಕೊಂಡು ಹೋದ್ರಲ್ಲ, ಯಾರೋ ಗುಬ್ಬಿಗೇಟ್ನವ್ರು. ನಿಮ್ಮ ಹೆಸರು ಹೇಳಿ. ಅನ್ನೋರಣ್ಣ, ನಾನ್ ಮಾವಿನಕಾಯಿ ತೋಟ. ಈ ಮಧ್ಯೆ ಎಲ್ಲ ಏಟ್ ಗಿಟ ಆಯ್ತು ನಿಮ್ಗೆ? ನನ್ ತಂಗಿ ಮನೆಗೆ ಬಂದಿರ್ಲಿಲ್ವ ನೀನು ಭೀಮಸಂದ್ರಕ್ಕೆ? ಅದೇ ಈ ಮಧ್ಯೆ ಏನ್ ಏಟ್ ಗಿಟ ಆಯ್ತಾ? ಯಾಕೆ ಇದು ಯಾವ್ದೋ ಅಲ್ಲ, ಏಟ್ ಗಿಟ ಆಯ್ತಾ ಅಥವಾ ಇನ್ನ ಎಲ್ಲ ಇದು ನುಗ್ಗೆ ಗಿಡದಾಗೆ ಇದು ಹಾಗೆ ಹಾಸ್ಟೆಲ್ ಅಂತ ಅಂದ್ರಲ್ಲ, ಇದು ಏಟ್ ಗಿಟ ಆಯ್ತಾ ಬುಳ್ಳಿಗೆ ಅಥವಾ ನಿಮ್ ಮಾನಸಿಕವಾಗಿ ಅಸ್ವಸ್ಥ ಆಯ್ತದ ಅಂತ ಕೇಳ್ತಾ ಇದ್ದೀನಿ. ಹಲೋ ಅಣ್ಣ, ನುಗ್ಗೆಕಾಯಿ ಗಿಡ ಚಿಕ್ಕಲಿರೋಗಿದೆ ನಿಮ್ಗೇನ ಬುದ್ಧಿ ಭ್ರಮಣ ಆಯ್ತು ಸಾಹೇಬ್ರೆ ಅಂತ ನಾನು ಕೇಳ್ತಾ ಇರೋದು. ಅಣ್ಣ ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊ. ಇಲ್ಲಿ ನುಗ್ಗೆಕಾಯಿ ಗಿಡ, ತೆಂಗಿನಕಾಯಿ ಗಿಡ ಬೆಳ್ದಂಗ್ ಬೆಳ್ಸಿದೀನಿ 5 ಎಕರೆ 2.5 ಎಕರೆಗೆ. ಓ, ಎಷ್ಟು ಎಕರೆಗನ ಹೊಡಿ ನೀವು ಬೆಳೆದಿ ನುಗ್ಗೆ ಗಿಡದಾಗ ವಾಸಲ್ ಮಾಡ್ತಾರೆ ಅಂತ ಇಡೀ ಪ್ರಪಂಚದಾಗ ಯಾರನ್ನ ಮಾಡಿಸ್ತಾರೆ ಅಂದ್ಬಿಟ್ರೆ ನಾನೇ ಇವತ್ತು ಹೋಗಿ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟಿನಿ. ನೀವು ಏನ್ ಮಾಡ್ತೀರಾ ಅಣ್ಣ? ಅವರು ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದು ಕೇಳ್ಕೊಂಡು ಹೋದ್ರಣ್ಣ. ಇದೇನ್ ಸ್ವಾಮಿ ತಿಕ್ಕಿಡಿಯ ಮಾತಾಡ್ತಾರೆ? ನಿಮ್ಮ ದೇವ್ರಣ್ಣ, ನಿಮ್ಮ ಮೇಲೆ ಆಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ನಮ್ಮ ಮೇಲೆ ಹಾಕಕ್ಕೆ ಕೇಳ್ತೀರಾ? ಇದ್ರಾಗ ಪರಂಗಿ ಗಿಡದಾಗ ವಾಸಲ್ ಮಾಡ್ತಾರ ಅಣ್ಣ? ಖಂಡಿತ ಈಗ ಮಾಡ್ತಾರಣ್ಣ. ಅದು ಡಿಸೈನ್ ಮಾಡ್ತಾರಲ್ಲ ನನ್ ತಲೆ ರಿಸ್ಕಿ ಆಗ್ತಾ ಇದ್ರಿ ಇದು ಕೇಳಿ. ಅಣ್ಣ ಡಿಸೈನ್ ಮಾಡ್ತಾರಲ್ಲಣ್ಣ. ಅಯ್ಯೋ, ಡಿಸೈನ್ ಮಾಡಾಟ ಎಲ್ಲ ಇದು ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸಲ್ ಅಂತ ಅಂದ್ರೆ ಎಲ್ಲ ನಮ್ಮನ್ನ ಕೆರ ಹೊಡ್ದಂಗು ಇಲ್ಲ ಅಣ್ಣ. ಬೇಕಾದ್ರೆ ಅಲ್ಲ ಫಿನಿಶಿಂಗ್ ಹೆಂಗ್ ಗೊತ್ತಿಲ್ಲ ಅದ್ರಾಗೆ ಅಣ್ಣ? ಖಂಡಿತ ಬರುತ್ತೆ ಅಣ್ಣ. ನೀನ್ ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ಆಸ್ಪತ್ರೆಗೆ. ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ. ಖಂಡಿತ ಅಲ್ಲ, ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ನಮ್ಮನ್ನ ಯಾಕೆ ಸಿಕ್ಕಿಡ್ತೀರಾ? ಅಲ್ಲ ನಾವು ನಮ್ ತಾಯಿನಿಗೂ ಇಲ್ಲಿ ಕೇಳಿ, ನಿಮ್ ತಾಯಿ ಸತ್ತಾಗ್ಲೂ ನಮ್ ತಾಯಿ ಅಲ್ಲೇ 10 ರೂಪಾಯಿ ವಯಸ್ಸು ಕಳೆದೈತಿ, ಯಾಕೆ ತಾಯಿ ಮೇಲೆ ಅಡೆ ಇರ್ತೀರಾ? ಅಲ್ಲ ಮತ್ತೀಗ ನಿನ್ಗೆ ಗೊತ್ತಿಲ್ದಿದ್ ವಿಷಯ ನಾನು ಹೇಳ್ಕೊಡ್ತೀನಣ್ಣ. ಇದು ನುಗ್ಗೆಕಾಯಿ ಗಿಡದ, ಪರಂಗಿ ಗಿಡದಾಗ ಹೊಸ ಕದ ಮಾಡೋಕ್ ಬಂದೈತೆ. ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲಣ್ಣ ಸ್ವಾಮಿ. ನುಗ್ಗೆ ಗಿಡದಾಗೂ ಪರಂಗಿ ಗಿಡದಾಗ ವಾಸಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗೆಲ್ಲ ನಮ್ಸಿಂತ ಒಂದ್ಸಲ ನೆಗಿತು ಅಂದ್ರೆ ಪರಂಗಿ ಗಿಡನು ವಾಸಲ್ ಬಿಡಲ್ಲ, ನುಗ್ಗೆ ಗಿಡ ವಾಸಲ್ ಎಲ್ಲ ರಾಮಂದು ಚೀಲು ತುಂಬ್ಕೊಂಬಂದು ನಿಮ್ ಕೊಡಿಸ್ತಾರೆ, ಕರ್ಕೊಂಡೋಗಿ ಬೆಂಕಿ ಕೊಡ್ತಾರೆ ಶಾಮಿಲ್ಗೇನ. ಈ ಹಣ್ಣಂಗೆ ಹೇಳೋದು ಅರ್ಥ ಅಣ್ಣ. ನರಸಿಂಹಣ್ಣ ಹಂಸ್ಗಳು ಇದಾವಲ್ಲಣ್ಣ, ಹಂಸ್ಗಳು ಏನು ಹಂಸ್ಗಳು ಇದಾವಲ್ಲ, ಹಂಸಿಂತ ನೆಗರಿಸ್ತಾ ಅಂದ್ರೆ ನೆಗೆದಾಡ್ದನು ಫಿನಿಶಿಂಗ್ ಬಾಕ್ಲು ಇರಲ್ಲ, ಫಿನಿಶಿಂಗ್ ಕಿಟಕಿ ಬಾಕ್ಲು ಇರಲ್ಲ, ಫಿನಿಶಿಂಗ್ ಫರ್ನಿಚರ್ ಇರಲ್ಲ, ಫಿನಿಶಿಂಗ್ ದಿವಾನ್ ಕಾಟ್ ಇರಲ್ಲ, ಎಲ್ಲ ಪುಡಿಯಾಗಿ ಹೋಗ್ತವೆ. ಆಮೇಲೆ ಕೊಟ್ಟಂತ ತಗೊಂಡೋಗಿ ಫ್ಯಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರೆ. ಸ್ವಾಮಿ ಈ ವಿಚಾರ ಹೇಳ್ಬೇಡಿ, ತಲೆ ಕೆಟ್ಕೋಗ್ಬಿಟ್ಟು ಆಫ್ ಮಾಡಿ. 1 ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ಆ ಕುಣಗೂಲ್ ಹತ್ರ ಮದ್ದೂರ್ಗ್ ಹೋಗಲ್ಲ ರೋಡು. ಅಲೋ ಅಣ್ಣ, 1 ನಿಮಿಷ ಹೇಳತ್ ಕೇಳಿಸ್ಕೊ. ನಿಂಗೆ ತಲೆ ಕೆಡ್ಸಕ್ ನಂಗೆ ನಾನು ಇವನಲ್ಲ, ಒಂದ್ ಸ್ವಲ್ಪ ಹೇಳತ್ ಕೇಳಿಸ್ಕೊ. ಹಲೋ ಅಣ್ಣ, ಈ ಕುಣಗೂಲಿಂದ ಮದ್ದೂರ್ಗ್ ಹೋಗಲ್ವ ರೋಡು? ಎಲ್ಲ ನೋಡಿದ್ರಿ ಕುಣಗೂಲಿಂದ ಮದ್ದೂರು. 1 ನಿಮಿಷ ಹೇಳದ ಕೇಳಿಸ್ಕೊಳಯ್ಯ. ಅಲ್ಲಿ ಕುಣಗೂಲಿಂದ ಮದ್ದೂರ್ಗ್ ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ 3.5 ಎಕರೆಗೆ ಬಂದು ತಗೊಂಡ್ ಹೋಗೋರೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಬಂದು ತಗೊಂಡ್ ಹೋಗಿರೋದು ನನ್ಗೆ. ಈ ಇದ್ರಲ್ಲಿ ಯಾವ್ದಾಗಪ್ಪ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ ಸಾರು, ಈ ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಐತಲ್ಲ, ಪರಂಗಿ ಗಿಡದಾಗ ಕಾಯಿ ಜಾಸ್ತಿ ಬಿಟ್ರೆ
ಯಾವ್ದಾರ ಒಂದ್ ಚೂರು ಸುಮ್ನೆ ಗಾಳಿ ತೋಬೆಚ್ಚಿಗೆ ಬೀಸಿರೆ ಪರಂಗಿ ಗಿಡ ಬರ್ತೈತೆ. ನುಗ್ಗೆಕಾಯನ್ನ ಒಂದ್ ದಿವ್ಸ ಯಾವನ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ಗೆ ಒಂದ್ ಚೂರು ಹಿಂಗ ಹತ್ತೈತಿ ಹಿಂಗ ಅಲ್ಲಾಡ್ಕೊಂಡು ನುಗ್ಗೆ ಮರನೇ ಮುರಿದು ಹೋಗಿತ್ತು ಅಂತಂದ್ರೆ ಬಾಗಿಲು ಫಿನಿಶಿಂಗ್ ಹೆಂಗ್ ಬರ್ತವೆ, ಕಿಟಕಿ ಹೆಂಗ್ ಫಿನಿಶಿಂಗ್ ಬರ್ತವೆ. ನೀವ್ ಯಾವ್ದು ಒಂದ್ಸಲ ಹೋಗಿ ಹಾಸ್ಪಿಟ್ಲ್ ಚೆಕ್ ಈಗಲೇ ಅಷ್ಟು ಸಣ್ಣದ್ರಾಗೆ ಚೆಕ್ ಮಾಡ್ಸೋದು ಒಳ್ಳೇದು ಅಂತ ನನ್ನ ಒಂದ್ ನಿಮಿಷ ಹೇಳದ್ ಕೇಳಿಸ್ಕೊಳ್ಳೋಣ ನರಸಿಂಹಣ್ಣ, ನೀನು ಸುಮ್ಮನೆ ಮಾತಾಡಿದ್ದೆ. ನಮಗೆ ತಿಕ್ಲಿಡಿದೈತೆ ಹಿಂಗೆಲ್ಲ ಕೇಳ್ಕೊಂಡ್ ಮನೆಗೆ ಹೋಗಿ ಜಗಳ ಆಡಿ ನಮ್ಮ ಮನೆಗೆ ಹಿಂಗಿದ್ರಿಂದ ಗಲಾಟೆಗಳಾಗಿ ಅದ್ಲು ಬದ್ಲಾಗಂಗ್ ಮಟ್ಟ ಐತ್ ನಮ್ದು. ಒಂದ್ ನಿಮಿಷ ಹೇಳದ್ ಕೇಳಿಸ್ಕೊ. ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ, ಅವ್ರು ಇಷ್ಟು ಬೀಜ ಕೊಟ್ಟಿದ್ರು. ಕೃಷಿ ಇಲಾಖೆ ಅಂತ ನಮ್ ತಲೆನೇ ಕೆಟ್ಟೋದು. ತಡಿ ಅವರು ಬೀಜ ಕೊಟ್ಟಿದ್ರು ಗೊತ್ತಾಯ್ತಾ? ಫಾರ್ಮ್ ಬೀಜ ಅಂತ ಇದನ್ನ ಹಾಕ್ರಿ, ತುಂಬಾ ಚೆನ್ನಾಗ್ ಬರುತ್ತೆ, 3 ತಿಂಗಳು ಬೆಳೆ ಇದು, ಪರಂಗಿದು ನುಗ್ಗೆಕಾಯ್ದು, ನಾವೇ ಬಂದು ತಗೊಂಡೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ. ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು. ಆಮೇಲೆ ಗುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು, ನಮ್ಗೆ ರೇಟ್ ಅರಿಲಿಲ್ಲ ಗೊತ್ತಾಯ್ತಾ? ಅಲ್ಲಿದು ಕುಣಗುಲಿಂದ ಮದ್ದೂರ್ ರೋಡಾಗೆ ಬಂದ್ ತಗೊಂಡೋದ್ರು ಅವ್ರು ಯಾರೋ ಗೊತ್ತಾಯ್ತಾ, ಬೆಂಗಳೂರಿನವ್ರು. ತಿರ್ಗಾ ಅವ್ರ ನಂಬರ್ ಇರ್ಲಿಲ್ಲ, ಹಿಂಗ್ ಕೇಳ್ದೆ ತೋಟದವನ್ಗೆ, ಅಣ್ಣ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು. ಈಗ ಅದಕ್ಕೆ ನಾನು ಹೇಳ್ತಾ, ನೀನ್ ತುಮಕೂರು ಗುಬ್ಬಿಗೇಟಾಗ ಓಡಾಡ್ತಿರ್ತೀಯಲ್ಲ, ತುಮಕೂರು ಗುಬ್ಬಿಗೇಟ್ ಹೋಗ್ತೀನಿ ಈಗ. ಹೋಗ್ಬಿಟ್ಟು ಅಸ್ಲಾಂ ಅಣ್ಣರೇ, ಇದು ನುಗ್ಗೆ ಗಿಡ ಒಂದ್ ಎಷ್ಟು ಎಕರೆ ಇರೋದು? ನುಗ್ಗೆ ಗಿಡ 2.5 ಎಕರೆ, ಪರಂಗಿ ಗಿಡ 2.25 ಎಕರೆಗೆ ಐತೆ. ಪರಂಗಿ ಗಿಡ ಎಷ್ಟು ಎಕರೆಗೆ? 2.25 ಎಕರೆಗೆ. ಅದು ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಎಲ್ಲ ಅಲ್ಲೇ ಬರ್ತಿದಾವ ಅಣ್ಣ? ಆಲೆ ಕಾಯಿ ಬಂದವಣ, ಆಲೆ ಕಾಯಿ ಕಿತ್ ಮಾರಿಡ್ತಾ ಇದೀವಿ ನಾವೇ ರೋಡಾಗೆ. ಪರಂಗಿ ಗಿಡ ವಾಸ್ಕಲ್ಲಿಗೆ, ನುಗ್ಗೆ ಗಿಡ ಕಿಟಕಿ ಬಾಗಿಲಿಗೆ ಬರ್ತದಂತೆ ಒಂದ್ 2 ಎಕರೆಗೆ ಅದೈತೆ ಅಂತೆ, ಒಂದ್ 2.5 ಎಕರೆ ಬೀನ್ಸ್ ಅಣ್ಣ, ಲಾರಿಗೆ ಬೀನ್ಸ್ ಮಾಡ್ತಾರಂತಲ್ಲ ಆಗ ಬಾಡಿ ಕಟ್ಟಕ್ಕೆಲ್ಲ, ಆಗ ಬರುತ್ತೆ ಅಣ್ಣ. ಹೋಗಿ ಬರ್ರಿ ನೋಡ್ಕೊಂಬರೋಣ ಅಂತ ಕರಿತೀನಿ. ಅವರೇ ಅಲ್ಲಿ ನನಗೆ 2 ಬಿಟ್ಟದ ಒತ್ತಗ ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನೋ ಅಥವಾ ಎಲ್ಲ ಏನೋ ಯೂನಿಕ್ ಮಾಡ್ಕೊಂಬಂದ್ ಏನೋ ನನ್ನ ಏನೋ ಮಾಡಕ್ ಮಾಡ್ಯಾವ ಅಂತಾನ ಸೀದಾ ಕೇಳ್ದಂಗ್ ಮನೆ ಕಡೆಗೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗುತ್ತೆ. ಹೋಗಿ ಬಾಗಿಲಲ್ಲಿ ಹೋಗಿ ಕಿಟಕಿ ಪಟ್ಟಿಗೆ ಬರ್ತದೆ ಪರಂಗಿ ಗಿಡ ನುಗ್ಗಿ ಗಿಡ ಅಂತ ಹೋದ್ರಿ ಫ್ಯಾಮಿಲಿಯಾಗ ಏನೋ ಓನರ್ ಕೇಳಕ್ ಹೋದ್ರಿ. ಆಯ್ತು, ಖಂಡಿತ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ನಿನಗ್ ಗೊತ್ತಿಲ್ಲ ಹೇಳ್ದಾಗ ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬೇಡ ಅಣ್ಣ, ನೀನು ಹೋಗು ಅಣ್ಣ. ಒಟ್ಟು 5 ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡನು ನುಗ್ಗೆ ಗಿಡ ಐತೆ ಅಂತಾನು. ತಿರ್ಗಾ ನಡಿ ನರಸಿಂಹಣ್ಣ ಇಲ್ಲೇ ತೋರ್ಸು, ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನೀನ್ ಕರ್ಕೊಂಬರ್ರಿ ಅನ್ನಕ್ಕೆ ನಿನ್ಗೆ ಗೊತ್ತಿಲ್ಲ. ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು. ಆಮೇಲೆ ನಮ್ಮ ಪಕ್ಕದವನು ಯಾರ ಅಣ್ಣನ ಸೇನ್ ಕೋನ್ ಉಸ್ಕ ನಾಮ್ ಉಸ್ಕ ನಾಮ್ ಕ್ಯಾ ಬೋಲ ಇಲ್ಲಿ ಹಲೋ ಅವನು ನರಸೇಗೌಡ, ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಅವ್ರೆ. ಆಗ ಅವರು 1.25 ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ, ಚೆನ್ನಾಗ್ ಬೆಳ್ದೈತೆ. ಅದು ಮೂಗ್ ಬಟ್ಕೆನ ಹೋಗುತ್ತ, ಮೂಗ್ ಬಟ್ಕೆ ಹೋಗುತ್ತಲ್ಲ. ಯಾರು ಮೂಗ್ ಬಟ್ಟಿಗೆ ಹೋಗುತ್ತೆ ಅಂತ? ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಎಲ್ಲ ಮೈಯೆಲ್ಲ ಗಚ್ಚೆತ್ತಿ ನೀವು ಸಾಬ್ ಏನಾದ್ರು ಕೂರ್ತಿಡಿ ಎಲ್ಲ ಒಂದು ಕಾಂಗ್ರೆಸ್ ಗಿಡ ಕಿತ್ತು ನೋಡಿ. ಅಣ್ಣ ಕಾಂಗ್ರೆಸ್ ಗಿಡ ಎಷ್ಟೆತ್ರಕ್ಕೆ ಬೆಳ್ದೈತೆ ಅಂತ ನೋಡಿದೀನಿ ನೀನು? ನಿಮ್ಗೆ ಯಾವ್ದೋ ಹಾಸ್ಪಿಟಲ್ ತಪ್ಪಿಸ್ಕೊಂಬಂದಂಗೆ ಕಾಣ್ತೀರಾ ಇವ್ರೆ, ನಮ್ಮನ್ನ ತಲೆ ಕೆಡಿಸ್ತೀರಾ? ಅಣ್ಣ ಖಂಡಿತ ಇಲ್ಲ, ಕಾಂಗ್ರೆಸ್ ಗಿಡ ಮೂಗ್ ಬಟ್ಕೊಂಡು ಮೂಗಕ್ಕೆ ಹೊರಟೋಗ್ತೈತೆ, ಅದು ಪಾಯ್ಸನ್ ಅದು. ಅಣ್ಣ ಕಾಂಗ್ರೆಸ್ ಗಿಡ 1.5 ಎಕರೆಗೆ ಬೆಳ್ಸವನೆ, ಸಖತ್ ಐತಿ, 10 ಅಡಿ ಬೈಟ್ ಬೆಳ್ದೈತೆ, ಎಲ್ಲ ಮೂಗ್ ಬಟ್ಕ ಹೋಗ್ತಾವಂತಲ್ಲ ಅವು. ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗಿ ನಿಂತ್ಕೊಂಡವೆ. ಅದೇನ ಪೂರ್ತಿ ನಿಮ್ದು ಅಡ್ರೆಸ್ ಹೇಳಿ, ಯಾವ ಊರು ನಿಮ್ದು? ತಗೊಳಪ್ಪ, ಈಗ ಒಳ್ಳೆ ಚೆನ್ನಾಗೈತು ಅಣ್ಣ. ಮತ್ತೇನ್ರಿ ಚಿಕ್ಲಿಡಿ ಮಾತಾಡ್ತೀರ? ಕಾಂಗ್ರೆಸ್ ಗಿಡ ಮೂಗ್ ನಚ್ಬೋದು, ಯಾರು ನಮ್ಮ ಮೆಟ್ಟಗಲ್ವ ಮೂಗ್ ನಚ್ ಮಾಡ್ತಾರೆ ಅಂತಂದ್ರೆ. ಅಣ್ಣ ಈಗ ಅದು ಕಾಲ ಹಳೇದು ಹೋಯ್ತು, ನಿಮ್ ಕಾಲ. ಅದು 1.5 ತಿಂಗಳು ಬೆಳೆ. ಅಲ್ಲ ಇದೇನ್ ಅಲ್ಲಲ್ಲ, ನೀವು ಮಾತಾಡ್ತಾರ ಮಾತೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊಬ್ಬರ ಔಷಧಿ ಎಲ್ಲ ಅವರೇ ಕೊಡ್ತಾರೆ. ಅಲ್ಲ ನೀವ್ ಯಾರು ಹೇಳಿ ಮೊದ್ಲು? ನಾನ್ ಅನ್ವಾರು ಖಂಡಿತ. ಇವ್ ನಿಮ್ಮ ಇದು ಮೈಲಿದ್ದೀರಾ ಎಲ್ಲಿದ್ದೀರಾ? ಮಂತಾವೆಲ್ಲ ತೋಟತಾವ್ ಇದ್ದೀನಣ್ಣ. ಈಗ ಬರಂಗಿದ್ರೆ ಬಂದ್ಬಿಡಪ್ಪ ನೀನು. ಪರಂಗಿ ಗಿಡ ನುಗ್ಗೆಕಾಯಿ ಗಿಡ ನೋಡ್ಕೊಂಡೆ ಹೋಗ್ಬಿಡಿವಂತೆ. ಹಂಗೆ ಪಕ್ಕದ ಬೋರೆಗೋಡೊಂದು ಇದು ನೋಡ್ಕೊಂಡು ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳೆದ ಹೂವ ಅಳ್ಳು ನಿಂತೈತಣ್ಣ. ಅದು ಮೂಗ್ ಬಟ್ಟಿಗೆ ಹೋಗುತ್ತಂತೆ ಅದು. ನಮ್ಮ ಸಿಕ್ಲಿಗೆ ಒಂದು ಬಾಕಿ ಐತೆ ನನ್ಗೆ. ಇದು ಪಕ್ಕದಾಗ ಯಾರನ್ನ ಇದ್ರು ಕೊಡಿ ಮೊಬೈಲ್. ಮೊಬೈಲ್ ಪಕ್ಕದಾಗ ಯಾರನ್ನ ಇದ್ರ?
ಯಾರು ಅವನಲ್ಲಿ ನೀರ್ ಹಾಯಿಸೋನಲ್ ತೋಟದ ಹತ್ರ ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ ಬೋರೆಗೌಡ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯ್ಸವ್ರ, ಎಲ್ಲೆಲ್ಲ ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯ್ಸವ್ರ. ನಾ ಬದ ಕಟ್ಟಿ ಎಲ್ಲ ನೀರ್ ಹಾಯಿಸ್ತಾರೆ. ಕರೆಂಟ್ ಇದ್ದಾಗ ಅವಾಗ ಹಾಯಿಸ್ತಾ ಇರ್ಬೇಕು ಬೆಳಗ್ಗೆ ಸಾಯಂಕಾಲ. ಇದು ಹಾಸ್ಪಿಟ್ಲಿಗೆ ಯಾವ್ದನ್ನ ತೋರ್ಸ ರಾಗಿಗೆ ನಾನ್ ಯಾಕೆ ಆಸ್ಪತ್ರೆಗೆ ತೋರ್ಸ್ಲಿ ಬಾರಯ್ಯ. ಈಗ ಮುಂದಿನ ವಾರ ಅವ್ರು ಬೆಂಗಳೂರಿನವ್ರು ಬರ್ತಾರೆ. 80,000 ರೂಪಾಯಿಗೆ ಕೇಳಿದ್ರು. ನಾವು ಕೊಡಲ್ಲ ಅಂತ ಅಂದ, 1 ಎಕರೆ ಕೊಡಲ್ಲ ಅಂತ ಅಂದ ಅವಯ್ಯ. ನಾವ್ ಬೇರೆ ತುಮಕೂರ್ನಾಗೆ ಯಾರ ತಗೊಂಡಿದ್ರೆ ಇದ್ ಮಾಡಿ, ಇಲ್ಲ ಅಂದ್ರೆ ಅವ್ನು ಫೋನ್ ಮಾಡಿರ್ಬೇಕಾದ್ರೆ ನಮ್ ಮುಂದಿನ ವಾರ ಬಂದು ಭಾನುವಾರ ಬಂದು ಕುಯ್ಕೊಂಡು ಹೋಗ್ತಾರೆ. 80,000 ರೂಪಾಯಿ ಕೇಳೋರು 1 ಎಕರೆ. ಅದು ಮೂಗ್ ಪಟ್ಕ ಹೋಗುದಂತಲ್ಲ ಈಗ ಫಾರಿನ್ಗೆ. ಇದು ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಮೈ ಕೊಡ್ದು ಎಲ್ಲ ಎಲ್ಲ ಇವರು ಈಗೆಂತದ್ದು ಈ ಸತ್ನಾಯಿ ಒಟ್ಟು ಉದ್ಯಮಿದಲ್ಲ ಹಂಗ್ ಮೈ ಕೈ ಉದ್ದಿ ಅಂತಂದ್ರೆ ಮೂಗ್ ಕೊಟ್ಟು ಹೋಗ್ಲಿಲ್ಲ ನಮ್ಗೆ ಯಾರು ಮೆಟ್ನಾಗೂ ಅಲ್ವಾ. ಹೋಗ್ಲಿ ಬಿಡಪ್ಪ, ಈ ಪರಂಗಿಣ್ಣು ಇದು ನಮ್ಮನ್ನ ಕಂಡಿದ ನಮ್ಮನ್ನ ಸಾಹೇಬ್ರ ಕೈಲಿ ಹಾಗೆ ಯಾವ್ದಾರ ಕೈ ವರ್ಕೌಟ್ ಮಾಡಿದ್ರ ನೀವು ಯಾರೋ ನೀವು ಖಂಡಿತ ನಿಮ್ದು ಒಂದ್ಸಲ ಮಾಡ್ರಿ ಅಣ್ಣ. ನಾನು ನಿಮ್ ತಾಯಿನೆಗೂ ಹೇಳ್ತೀನಿ ಕೇಳಿಸ್ಕೊ. ನಮ್ಮ ತಾಯಿನ ಅಣ್ಣ ಕಣ್ಣ ಸತ್ಯ ಹೇಳ್ತಿರೋದು. ನಿಮ್ ಸತ್ವಾಗ್ಲು ಅಣ್ಣ. ಇಂಥ ನನ್ನ ಮಕ್ಳು ಸಿಗೋದು ನಮ್ಗೆ. ನಮ್ಗೆ ಕೋಟು ಮರ್ತೇ ಹೋದು ಟೈಮ್ ಆಗಿ ಕೋಟು ಅಣ್ಣ ಮರ್ತೇ ಬಿಟ್ಟಿದ್ದೀನಿ ನಂಗೆ. ಅಣ್ಣ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಮಾತಾಡು. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ. ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಓ ಮಂಚ ನಮ್ಮದಾಗಿದೆ. ಚಿನ್ನ ಬಾಳಲ್ಲಿ ಇನ್ನು ಮುಂದಕ್ಕೆ ಹೆಂಗ ಇಷ್ಟ ಎಣ್ಣೆ ಮುಂದಕ್ಕೆ ಹೆಂಗಲ್ಲ ನಿಂಬಡಿ ಹೇಳಕ್ಕೆ ಮಗ 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 ಯಾರು ಹೇಳಕ್ ಬರ್ತದೆ ಚಿನ್ನ ಬಾಳಲ್ಲಿ. ಹಲೋ ಸಿಂಹ, ಏನ್ಕಿ ಹಾಡು ಹೇಳಿದ್ದು ನೀನು? ಅವಾಗಲೇ ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಹೇಳು. ಇಲ್ಲ ನಾನು ನಮ್ಮ ತಾಯಣೆಗೋನು ನೋಡಿ ನನ್ನ ಮಗನ ಕೈಲಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿನಗೆ. ಪೈಪ್ ಆಗದೇನು ಒಂದಲ್ಲ, ಪೈಪ್ ಇಕ್ಕೊಂಡು ಮಾಡಿಸ್ಕೊ ಅಂತದಲ್ಲ, ಅದೇನು ಕರೆಕ್ಟಾಗಿ ಹೇಳು ಸಿಂಹ. ನನ್ನೇನು 3 ಬಿಟ್ಟು ಕೂತ್ಕೊಂಡಿರೋ ಸುಳ್ಳು ಅನ್ಕೊಂಡಿದ್ಯಾ? ನನ್ನ 3 ಬಿಟ್ಟು ಬಾತ್ರೂಮ್ಗೆ ಆಮೇಲೆ ಸ್ನಾನದ ರೂಮ್ಗೆ ನಮ್ದು ಪೈಪ್ ಅಂಗಡಿ ಇದ್ರೆ ಪೈಪ್ ತಾಣಂಗಿದ್ರೆ ತಾಳ್ರಿ. ಏನೇನು ನಮ್ ಬಾತ್ರೂಮ್ಗೆ ಆಮೇಲೆ ಇದು ಸ್ನಾನದ ರೂಮ್ಗೆ ಅಡಿಗೆ ರೂಮ್ಗೆ ಪೈಪ್ ನಮ್ದು 1 ಇಂಚಿಂದ 1.5 ಇಂಚ್ 2 ಇಂಚಿನ ಪೈಪ್ ಐತೆ ತಾಣಂಗಿದ್ರೆ ನಮ್ದು ಅಂಗಡಿ ಐತಿ ಮಂಡಿಪೇಟೆ ತುಮಕೂರಲ್ಲಿ. ನೀನು ಅದೆಲ್ಲ ಹೇಳಿದ್ ನೀನು. ನಮ್ಮ ಹುಡ್ಗ ಏನೋ ವಿಡಿಯೋ ಕಳಿಸಿದ್ದ ಅದ್ರ ಪೈಪ್ ಇಕ್ಕೊಂಡು ಮಾಡ್ಕೊಂತ ಆ ಥರ ಮಾಡಿಸ್ಕೊ, ನನಗೆ ಫೋನ್ ಮಾಡಬೇಡ ಅಂತ. ನಾನು ಅಂತ 3 ಬಿಟ್ಟು ಸುಳ್ಳೇನು ಅನ್ಕೊಂಡಿದ್ದೀನೋ ಸಿಂಹ? ನೋಡ್ತೀಯ ನನ್ನ ಮಗನ ಕೈಲಿ ತಿರ್ಗಾ ನಮ್ಮ ತಾಯಿಗೆ ಇವ್ನು ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೇನೆ ಬಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸಿ ನಿಂಗೆ ಏನು ಮಾಡ್ತೀನಿ ನೋಡ್ತೀಯಾ? ಕರೆಕ್ಟಾಗಿ ಮಾತಾಡಬೇಕು. ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಸಿಂಹ ಕ್ಲೀನಾಗಿ ಮಾತಾಡಬೇಕು. ಯಾವುದೇ ನಾನು ಹೇಳೋದು ಕೇಳಿಸ್ಕೊ. ಯಾವುದೇ ಹೆಣ್ಣು 3 ಬಿಟ್ಟು ಕೂತ್ಕೊಳ್ಳಲ್ಲ, ಗೊತ್ತೈತೆ? ಎಲ್ಲರೂ ಒಂದೇ ತಕ್ಕಲಿ ತೂಕ ಮಾಡಬೇಡ. ನಾನೇನು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಂತಿದ್ದೀನಾ? ಇಲ್ಲ ಮೇಡಮ್. ಮೇಡಮ್ ಅನ್ಬೇಡ. ಏನಂತಿದ್ಯ ಹೇಳು ಫಸ್ಟಿಂದ? ಚಿನ್ನ ಬಾಳಲ್ಲಿ ಪಾರ್ವತಿ ಅದು ಏಕವಚನ ಆಗುತ್ತೆ ಅಕ್ಕ. ಗಂಡ ಹೆಂಡತಿ ಅಂದ್ಮೇಲೆ ಏಕವಚನದಲ್ಲೇ ಮಾತಾಡಬೇಕು. ಇಲ್ಲ, ನಮ್ ಗಂಡ ಹೆಂಡತಿ ಅಲ್ಲ ನಾನು ಬೇರೆ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಅಕ್ಕ. ಡ್ಯಾಡಿ ಎಲ್ಲಿದ್ದೀರ ಡ್ಯಾಡಿ? ಹಲೋ ಹಲೋ, ಯಾರು ಹೇಳಿ ನೀವು? ಅಪ್ಪ ನಾನಪ್ಪ ಪ್ರತಾಪ. ನಮ್ಮನ್ನ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ಯಾ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ಡ್ಯಾಡಿ, ನಾನು ನಿನ್ನ ಮಗ, ಲಲಿತಿನ ಮಗ. ಮಗ? ಅಮ್ಮ ಮಾತಾಡೋದಂತ ನೋಡು ಡ್ಯಾಡಿ, ಕೊಡ್ತೀನಿ. ನಾನ್ ಗಾಡಿನ
ನೀನು ಲಲಿತನ್ ಮಗನ? ಹ್ಮ್. ನಿನ್ ಮಗ ಎಷ್ಟು ಜನ ಹುಟ್ಟಿಸ್ಕೊಂಡಿದ್ಲು ನಿನ್ನ? ಹಲೋ ಹಲೋ, ಏನ್ಕೆ ಮತ್ತೆ ನಾನು ಯಾರು ಲಲಿತನ್ ಮಗ? ನಾನು ಅಪ್ಪನೇಂತೆ. ಏನ್ಕೆ ಚಿನ್ನು ಮಗುಗ ಆತರ ಬೈತಿದ್ಯಾ? ಮತ್ತೆ ಅಲ್ಲಿ ನೋಡ್ರಿ, ಏನ್ ಮಾಡೋಣ? ಇಲ್ಲಿ ನೋಡಿ, ನಾನು ಯಾರು ನನ್ನ ಮಗನಂತೆ, ನಾನು ಅವ್ರಿಗೆ ಅಪ್ಪನಿಂತೆ. ರಾಂಗ್ ನಂಬರು. ಹಲೋ ಚಿನ್ನು, ನೋಡು, ಮಗು ರಾಂಗ್ ನಂಬರ್ ಅಲ್ಲ. ಹಲೋ, ರಾಂಗ್ ನಂಬರ್ ಇದು. ತಿಕ್ಕ ಮುಚ್ಕೊಂಡ್ ಫೋನ್ ಕೊಡೆ ನಮ್ಮ ಮನೆಯವ್ರಿಗೆ. ನೀನ್ ಯಾವನ್ ನೀನ್ ಕೇಳಕ್ಕೆ ಗುಡ್ಸೇಟಿ ನನ್ ಮಗ? ನೀನ್ ಯಾರಪ್ಪ? ನೀನ್ ಮುಚ್ಕೊಂಡ್ ಫೋನ್ ಕೊಡಲೇ. ಇಲ್ಲಿ ಯಾರ್ಯಾರು ಅವ್ರೆ, ಗೌಡ್ರವ್ರು, ನಮ್ಮೂರ್ ಗೌಡ್ರವ್ರು. ಚಿನ್ನು, ಮಗು ಎದ್ಬಿಟ್ಟು ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು. ಅದಕ್ಕೆ ಎದ್ದು ಬೆಳಗ್ಗೆನೆ ಫೋನ್ ಮಾಡಿಕೊಟ್ಟೆ. ಮಗುಗ್ ಯಾಕೆ ಆತರ ಬೈತಿದ್ಯ ನೀನು? ಯಾವ ಹೇಳಿ ನಿಮ್ದು? ನಿನ್ ಕೇಳ್ತಾನೆ ಇರ್ತಾರೆ. ಬಂದ್ ಪಕ್ಕದಾಗ ಮನೆ ಕಂಬೇಕಾದ್ರೆ ಗೊತ್ತಿರ್ಲಿಲ್ವ ಯಾವ ಊರು ಅಂತ? ಹುಟ್ಟಿಸ್ಬೇಕಾದ್ರೆ ಗೊತ್ತಿರ್ಲಿಲ್ಲ ಯಾವ ಊರು ಅಂತ? ಟೂರ್ ಹೋಗ್ಬೇಕಾದ್ರೆ ಗೊತ್ತಿರಲಿಲ್ವ ಯಾವ ಊರು ಅಂತ? ನಂತ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲ ಮಾಡಿಸ್ಕೊಂಡು ಬಂದಲ್ಲ, ಅವಾಗ ಯಾರು ಅಂತ ಗೊತ್ತಿರ್ಲಿಲ್ವಾ? ಮೊನ್ನೆ ಮೊಬೈಲ್ ತಗೊಂಡಾಗ ದುಡ್ಡು ಇಸ್ಕೊಂಡೋದಲ್ಲ, ಅದಕ್ಕೆ ಯಾರು ಅಂತ ಗೊತ್ತಿರ್ಲಿಲ್ವಾ? ನಾವು ಪೈಪ್ ವಯಸ್ಸಿನ ಒಂದ್ ಸಿಗರೇಟ್ ಮಾರಿದ್ರೆ 5 ರೂಪಾಯಿ 5 ಪೈಸೆ ಬರ್ತೈತೆ. ಒಂದ್ ಸೂಪರ್ ಮಾರಿದ್ರೆ ಚೈನಿ ಮಾರಿದ್ರೆ 1 ಪೈಸೆ ಬರ್ತೈತಿ ಅಂತ ನಾವು ಕೂಡಿಕ್ಕಿರೋದ್ ಕಣ. ನಿಮ್ಮ ತುಳ್ಳಿನ ತುಳ್ಳೆ ಎಷ್ಟು ಜನ ಕೊಟ್ಟಿದ್ರು ಸುಳ್ಳೆ ಮುಂದೆ ನಿನ್ ತಾಯಿನ ಅಕ್ಕ. ಅಪ್ಪ ನೋಡು, ನಿನಗೆ ಒಟ್ನಾಗೆ ನಿನ್ ಬದುಕಕ್ ಮಾತ್ರ ಬಿಡಲ್ಲ ಕಣ. ನಾನು ಹಾಳಾಗೋದ್ರು ಕೊನೆಗೆ ಹಂದಿ ತಗೊಂಡೋಗಿ ನಿನ್ನ ಹೆಸರು ಮೇಲೆ ಹಂದಿ ರಕ್ತದಲ್ಲಿ ಕುಯ್ದು ನಿನಗೆ ಕೊನೆ ಕೈಯ ಕಾಲ ಬಿದ್ದೋಗ ಮಾಡ್ತೀನಿ. ನಿನಗೆ ಬಿಡಲ್ಲ ನಿನಗೆ. ಹಂದಿ ಪೀಸ್ ಮಾಡ್ತಾರಂದ್ರಿ ಅವ್ರು. ನಾವೇನ್ ಮಾಡಿದ್ವಿ ಅವ್ರು? ಹಂದಿ ಪೀಸ್ ನನಗೇನೋ ಮಾಡ್ತಾರಂದ್ರಿ ಇವ್ರ ತಾಯಿ ತುಳ್ಳಿನ ಸುಮ್ಮನೆ ಎಷ್ಟು ಜನ ಕೊಟ್ಟಿರ್ಬೇಕು ತಾಯಿನ ಅಕ್ಕ. ಇನ್ನೇನ್ ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ನಾವ್ ಪೂಜೆ ಮಾಡಂಗಿಲ್ಲ, ಮಕ್ಕ ತೊಳೆಯಂಗಿಲ್ಲ, ಬರೀ ಇದೇ ಆಗೋತಲ್ಲ ಗೌಡ್ರಿ. ನಮ್ಮ ಮನೆ ಕೇಳಿಸ್ಕೊಂಡು ಬಿಡ್ತಾರ. ಗಾಡಿ ಮಗ ನೀನ್ ಗೊಂಬೆ ಮಾಡಿ ಅದಕ್ಕೆ ನಿನ್ನ ಹೆಸರು ಎಲ್ಲ ಇಕ್ಕಿ ಇದು ಮಾಡಿ ನಿನಗೆ ತಿರ್ಗಾ ಹಂದಿ ರಕ್ತದ ಕೈಯ ಕಾಲ ಲಕ್ಕ ಹೊಡೆದು ಏನೋ ಆಕ್ಸಿಡೆಂಟ್ ಆಗಂಗೆ ನಿಂಗೆ ಮಾಡಲಿಲ್ಲ ಅಂತ ಅಂದರೆ ಜೂಮ್ ನೀನು ಸಾಯೋವರೆಗೂ ನಾನು ನೆನ್ಸ್ಕೊಬೇಕು. ಲಲಿತನ ಸವಾಸ ಮಾಡಿ ಅವಳು ಭಾಳ ಹಾಳು ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಭಾಳ ಹಾಳು ಮಾಡಿಬಿಟ್ಟಿದ್ದೆ. ಇವತ್ತು ದೇವ್ರು ನಂಗೆ ಸರಿಯಾದ ಶಿಕ್ಷೆ ಕೊಡ. ಲಾಸ್ಟ್ ಸಾಯೋವರೆಗೂ ದೇಖ್ಬೇಕು ನೀನು. ಯೋಲು ಎಮ್ಮಣ್ಣೆ ಎಲ್ಲ ಅಲ್ಲೇ ಓದ್ಕೊಂಡು ಆ ಥರ ಮಾಡ್ತೀನಿ, ಬಿಡಲ್ಲ ನಿನಗೆ. ಏನ್ ಮಾಡೋದು ಯಾವ ಊರು ಅನ್ನೋದು ಗೊತ್ತಾಗಲಿಲ್ಲ ನೋಡ್ರಿ. ಕೊಡು, ಗೌಡ್ರಿಗೆ ಹೇಳ್ತೀನಿ ಎಲ್ಲ ನನ್ನ ವಿಷಯ ಎಲ್ಲ, ನಿಂದು ನಂದು ಎಲ್ಲ ವಿಷಯ ಹೇಳ್ತೀನಿ, ಕೊಡು. ಎಲ್ಲ ಮರ್ಯಾದೆ ಪರಿಯಾದೆ ಎಲ್ಲ ಲಾಕ್ ಮಾಡಕ್ ಬರಲ್ಲ ನಂಗೆ. ನಾವೇನ ಕಷ್ಟ ಸುಖ ಮಾತಾಡಂಗಿಲ್ವಲ್ಲ ತಾಯಿನ ಹಾಕಿ ಯಾ ಮಿಂಡ್ರಿ ಹುಟ್ಟಿದ್ ನನ್ನ ಮಕ್ಳು ಅಂತ ಹೇಳ. ಮೊನ್ನೆ ಹಲೋ ಹೆಂಗ್ ಆಪ್ ಮಾಡೋದಿದ? ಹಲೋ ಇವ್ರೆ ಪಾಪ, ಓಯ್ ಇದನ್ನ ಆಪ್ ಮಾಡೋದ್ ಹೆಂಗೆ? ತಾಯಿನ ಹಾಕಿ ಇಲ್ಲಿ ಯಾರು ನಿಂತ್ಕೊಂಡು ಮಾತಾಡಲ್ವಲ್ಲ, ಎಲ್ಲ ದುಡಿರ್ತಾರೆ. ಹಲೋ ಹಲೋ, ಮೊನ್ನೆ ಯಾರೋ ಸತ್ತೋದಾಗ ಹೋಗ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟಂತೆ ಅಲ್ಲಿ ಅವ್ರಿಗೆ ಬೊಮ್ಮಳವ್ರಿಗೆ. ಯಾರು ಅಂತ ಕಾರಣ ಗೌಡ್ರಿ ನಾವು ಅಲ್ಲ ಕಣಪ್ಪ, ಇದನ್ನ ಆಪ್ ಮಾಡಕ್ ಬರಲ್ವಲ್ಲ ತಾಯಿನ ಹಾಕಿ ನಮ್ಗೆ. ಹಲೋ 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 ಕರೋನಾ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಇಲ್ಲ, ದೂರ ಮಾಡಿ ನೀವು ನಮ್ಮ ಓಡಿಸ್ಕೊಳ್ಳಿದ ಬಂದು ನೋಡಿ ಇಲ್ಲಿ ಸೇರ್ಬೇಕ ಬತ್ತ. ಹಾಂ ಹೇಳಿ ಹೇಳಿ. ಕೋಳಿ ಕಿತ್ತಕ್ ಬಂತು ಸ್ವಾಮಿ, ಅಡಿಗೆ ಮುಂಜೆ ಬಂತು. ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋದ್ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ನೋಡಿ. ಓಯ್ ಇವ್ರೇ ಇದು ಎಂತದ ಮಾತಾಡಾರೆ ಈಗ ಬಂದ್ರೆ ಅದು ಹೇಳ್ರಿ. ಏನ ಇರ್ಲಿ ಬಿಡಿ. ಹಲೋ ಹಲೋ, ಯಾರು? 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಯಾರು? ನಾವು ಕೊರೋನಾ. ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕೋಬೇಕು,
ಆಮೇಲೆ ಕೈಯ ಇದೆಂಥದ್ದು ಗೊಣ್ಣೆ ಯಂತ್ರಾಗ ಕೈ ತೊಳ್ಕೊಬೇಕು, ಕೈ ಸವರ್ಕೋಬೇಕು. ಆಮೇಲೆ ಸ್ಯಾನಿಟೈಸರ್ ಸ್ಯಾನಿಟೈಸರ್ ಇದನ್ನ ಕೈ ತೊಳ್ಕೊಂಡ್ ಮುಗಿಸಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತೆ ಹಿಂಗೆ ಅದ್ಮೀರಿ. ಆಮೇಲೆ ಇದು ಪಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂಥದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ನೀವು ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವು ಹೇಳ್ಬೇಕು. ನಿಮ್ಮ ಕೈಲೇನೋ 500,000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ಮ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾ ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನು ಬಳ್ಳಾಪುರ ಅಂದ್ರೆ? ಬೂಡ್ನಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ, ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು, ಮಾರ್ಕೆಟ್ಗೆ ಜನ ಹೋಗ್ಬಾರ್ದು, ಜನ ಇರೋ ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕರೋಮಾ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಇಲ್ಲ, ದೂರ ಮಾಡಿ ನೀವು ನಮ್ಮ ಓಡಿಸ್ಕೊಳ್ಳಿದ ಬಂದು ನೋಡಿ ಸೇರ್ಬೇಕ ಬತ್ತ. ಹೇಳಿ ಹೇಳಿ ಹೇಳಿ. ಕೋಳಿ ಕಿತ್ತಕ್ ಬಂತು ಸ್ವಾಮಿ, ಅಡಿಗೆ ಮುಂದೆ ಬಂತು. ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು. ಉಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತು ಬಂದು ನನ್ನ ಚಂದಿ ಬಂದು ನಾನೇ ಮಾಡೋಣ. ಓಡ್ಸು. ಅಲ್ಲ ಸರ್, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಉಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚೆ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋದ್ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ನೋಡಿ. ಇವ್ರೆ ಇದು ಎಂತದ ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ, ಬೇಣುವಾಗ, ಶೀನುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊನ್ನಲ್ಲಿ, ನಿಂತಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನಗದಲ್ಲಿ, ಬೂರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು. ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ, ಓಡಿಸ್ಕೊಂಡು, ಮನುವಾಗ, ಮಾಡ್ಕೊಂಡು ಮಾಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ನೀವು ಯಾರು ಹೇಳು ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಅವ್ರವ್ರಿಗೆ ಒಳ್ಳೇದವ ಎರಡು ಮಾತು. ಕೊರೋನಾ ಬಗ್ಗೆ ಇದು ಹಾಡ್ಕೊಂಡು ಸರ್, ಈಗ ಹಾಡ್ಗಳು ಬರಲ್ವಾ? ಹೇಳಿ ಸರ್. ಹಾಡ್ಗಳು ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್ ಅಷ್ಟೇ. ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಹಸ್ತ ಚಾಚ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ 2 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರ್ ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು. ನಮ್ದೇ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು, ಬಡೋ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು, ಆಮೇಲೆ ಮಾಸ್ಕು ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ? ಒಂದು ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು? 10 ಜನಕ್ಕೆ 10-20 ಸಾವಿರ ಅಲ್ಲ, ಏನಾವು ಸರ್ ನಿಮ್ಮಂತ ಶ್ರೀಮಂತರೇ ಹಂಗ ಅನ್ಬಿಟ್ರೆ? ಶ್ರೀಮಂತರಲ್ಲ, ನಮ್ದು ಬಡವರು ಸರ್. ನಾವು ಅಷ್ಟು ಸುಲಭವಾಗಿ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ? ಅಣ್ಣ ಬಂದ್ರಲ್ಲ ಏರಿಕರು ಪೊಲೀಸರು ಬಂದು, ಇದು ಮಗ ಇದು ಮಾಸ್ಕ್ ಹಾಕ ಗೋವಿಂದ್ ಪೊಲೀಸ್ನವ್ರು ಬಂದ್ರು. ಹಲೋ ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ. ಬಂದ್ರು, ಹಂಗೆ ಹೋಗ್ಬಿಟ್ರು, ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಅಲ್ಲ ಇದೇನು ಹೋಗುತ್ತರ ಹೆಂಗೆ ಸ್ವಾಮಿ ಇದು ಕೊರೋನಾ? ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತಲ್ಲ, ಅದು ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ನಾವು ಅಲ್ಲ ನಿಮಗ್ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ, ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್, ನೀನ್ ಒಟ್ಟಿಗೆ ಅನ್ನ ತಿಂತೆ, ಹೇಳಿ ತಿಂತೆ ನೀನು. ನಾನು ಬಿಟ್ರೆ ಕೊರೋನಾ ಸತ್ತೋಗುತ್ತಾ?
ನಿಮ್ಮ ಇದು ಇವ್ರೆ ಯಾವ ಹೇಳಿ ನಿಮ್ದು? ಯಾವ್ದಾದ್ರು ಮಜ್ಜಿಗೆ ಬೇಕಾ ನಿಮ್ಗೆ? ಇಂಗ್ಲೀಷ್ ಇಲ್ಲ, ಯಾವ ಊರು ಯಾರ್ದು? ನಿಮ್ದು? ನಮ್ದು ಬಳ್ಳಾಪುರ. ಅಚ್ಚುಕಟ್ಟಾಗಿ ಮಾತಾಡೋದು ಕಲೀರಿ ಮೊದಲು. ನಾವು ನಿಮ್ಮಂಗೆ ಸಂಸಾರ ಐತೆ, ಮಕ್ಳು ಮರಿ ಇದಾವೆ, ನಾವು ಕಂಡೀಷನ್ನಾಗ ಆರೋಗ್ಯವಾಗಿ ಮನೆಗೆ ಇದಿರ್ಬೇಕು, 10 ಜನ ಕೇಳಬೇಕು ಅಂತ ನಾವಿರೋದು ಕೊರೋನಾದ ಬಗ್ಗೆ. ಎಲ್ಲ ಇರ್ರಿ, ಸಂತೋಷ. ನೀನು ಹೇಳ್ದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟು ಜನ ಸಾಯಕ್ಕೆ ಬಂದ್ಬಿಡು ಎಷ್ಟೈತಿ ನೀನು? ಅಲ್ಲ ಸರ್, ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ಹಾ, ಆಮೇಲೆ ನೀನು ಎಂತೆಂಥವ್ರೆಲ್ಲ ಬಂದು ಸಾಯ್ತಾವ್ರೆ, ನೀವು ಸಾಯ್ತಿಲ್ವಲ್ಲ. ಯಾಕೆ? ಏನ್ ಇದೇನ್ ಪ್ರಯತ್ನ? ಇನ್ನೊಂದು 4 ಜನ ಹೆಂಗಸ್ರುಗಳು ಹಾಳು ಮಾಡಕ? ನಾನು ಅಂದ್ರೆ ಎಲ್ಲಿ ಇಷ್ಟ ತನಕ ಮಾತಾಡಿದ್ದು, ಅವರು ಈಗ ಮಾತಾಡಿದ್ರಲ್ಲ ಬೆಳಗ್ಗೆಯಿಂದ ನಿಮ್ ಜೊತೆ ಫೋನಾಗೆ, ಅವರು ನಮ್ ಫ್ರೆಂಡ್, ಬಾಯ್ ಫ್ರೆಂಡ್. ನನಗೆ ಬಾಯ್ ಫ್ರೆಂಡ್ ತಲೆ ನಂತ ಮಾತಾಡ್ದೆ. ನಾನ್ ಗಂಡನ ಜೊತೆ ಮಾತಾಡು ಅಂತ ಹೇಳ್ದೆ ಅವ್ರಿಗೆ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡ್ಬಿಡ್ತೀನಿ ಸೋಳೆ. ನೀವು ಕಾಯಿನ ಹಾಕ್ಯ ನಿಮ್ಮಮ್ಮ. ಯಾಕೋ ನಮ್ಮ ಮನೆಯವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸರಿ ಹಾಕಿನಿ ಕಲೆ ಇಸ್ತೀನಿ ಅಲ್ಲಿ ಮುಂದೆ. ಯಾಕೆಂದ್ರೆ ಉಪ್ಸ ನಿಮ್ಗೆ ಕೊರೋನಾ ಗಿರೋನ ಬಂದಿದ್ದ ವೃತ್ತಿಯ ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಗಂಟ್ಲಗೆ ಅದು ಬಂದು ಇದಾಗ್ಬಿಟ್ಟು ಉಸಿರಾಡ್ದಿಲ್ದಂಗ ಆಗ್ಬಿಟ್ಟು ಆಮೇಲೆ ಹಿಂಗ ಆಂಬುಲೆನ್ಸ್ ತಗೊಂಡು ಹೋಗ್ಬೇಕಾರೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೊರಗೋಗ್ಬಿಟ್ರು ನೀನು. ಇಡೀ ನಿನ್ನ ಹತ್ರ ಕೆಟ್ಟ ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು, ಅವ್ರು ಬದುಕಕ್ ದಾರಿ ಆಗ್ತೈತಿ. ನಿನ್ನಂತರ ಮೊದ್ಲು ಹೊರಗೆ ಹೋಗ್ಬೇಕು. ಕೊರೋನಾ ಬಂದ್ ನೀನು ಮೊದ್ಲು ಸತ್ತೋಗ್ಬೇಕು. ನಿಮ್ಮ ಜನಗಳಿಗೆ ಹೋಗ್ರಿ, ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ, ನೀವ್ ಚೆನ್ನಾಗಿರ್ ಹೋಗ್ರಿ. ನಮ್ ದುಡಿಮೆ ಏನೋ ಕಷ್ಟನ ಸುಖನ ಅನುಭವಿಸ್ತೀನಿ ಅಂತೀವಿ, ನೀವ್ಯಾಕೆ ನನ್ನಿಂದ ಹಾಳಾಗಿ ಹೋಗ್ತೀರಿ ಅಂತ ಬುದ್ಧಿ ಹೇಳ್ಕಳ್ಸಲ್ಲ ಚಿನಾಲಿ. ಲೋಪರ್ ನನ್ ಮಗನೇ, ನೀನ್ ಮತ್ತೆ ಗೊಲ್ರ ಮುಂತಕ್ ಹೋಗೋದು, ಅಲ್ಲಿ ತಿಪ್ಪು ರತ್ನ ಮುಂತಕ್ ಹೋಗೋದು. ನಿಮ್ಮ ಅಮ್ಮ ನೀನೇನ್ ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಕ್ಕಲ್ಲ ಬರ್ತಿದ್ದೆಲ್ಲ ಚೆನ್ನಾಗಿ. ಹಂಗಾರೆ ನೀನ್ ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯ ವಾಶ್ ಮಾಡ್ಕೊಳಕ್ ಕಿತ್ತೋದ್ಲ ಹುಡಿ. ಲೇ, ನಿನಗ್ ಬದತ್ ನೋಡ್ಲ ಇವತ್ತು ನಾಳೆ, ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದತ್ ನೋಡ್ಲಾ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಮ್ಮ ಮನೆಯದು ಕದ್ರೇನಾಥ ಸ್ವಾಮಿ ಐತೆ. ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ, ಯಾರು ದಾಸರು? ಯಾರು ಅರ್ಗದೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮೊನ್ನೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು? ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಿದೆ? ಏನ್ ತಿಂಡಿ ತಿಂದ್ರಿ? ಏನ್ ಅಡಿಗೆ ಮಾಡಿದಾರೆ? ನಿನ್ನೆ ಏನ್ ಊಟ ಮಾಡಿದ್ರಿ? ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಕ್ಕೆ ಮಾತಾಡಿದ್ರು, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ? ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಹೆಂಡತಿ ಇದು ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸ ಹೋಗ್ತೀರಾ? ನಾವು ಒಂದು ಸಿಟಿನಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಕಾರ್ಯ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ದ ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರು. ಹೌದಾ? ಮತ್ತ ಈಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇದ್ಮೇಲೆ? ನಮ್ಮ ರಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಅವ್ರ ಮಕ್ಳೇ ನಾವು. ಅಲ್ಲ, ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಲ್ಲೇ? ನಮಗೂ ಮಕ್ಕಳೆಲ್ಲ ಅವ್ರ ಮದ್ವೆ ಆಗಿಲ್ಲ. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ, ಯಾರೇ ವಯಸ್ಸು 70 ವರ್ಷ 70 ವರ್ಷ ಆಯ್ತು.
ಅಲ್ಲ ಇರ್ಲಿ ಪರವಾಗಿಲ್ಲ, ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ಮ ತಂದೆ ತೀರೋಗ್ಯವ್ರಿ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? ಈಗ 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ ಮದುವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ಮ ತಾಯರ್ಗ ಹ್ಮ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನ ತಾಯಿನ ನಮ್ಮ ಕೆರ ಅರ್ಧಂಗ ನಮ್ಮವ್ವ ಹಂಗಂದ್ರೆ ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್ ಸಿಂಗಾಪುರ್ ಅಮೇರಿಕಾ ಇಲ್ಲಿ ತುಮಕೂರು ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿಗಳು ಇಡೀ ಊರ ಎಲ್ಲ ಮಾಡ್ಕೊಂಡೆಲ್ಲ ಮರಕ್ಕೆ ಕಟ್ಟಿ ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಮಗುನ್ನ ಇನ್ನೊಂದು ಮದುವೆ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಅಣ್ಣ ತಮ್ಮ ನಮ್ಮ ನೆಂಟ್ರಿಗೆಲ್ಲ ಸೇರಿ ಮರಕ್ಕೆ ಕಟ್ಟಿ ಹೊಡೆದ್ಬಿಟ್ರು ನನ್ನ. ನಿಮ್ದು ತಾಯಿ ಕಲ್ಲಿಡಿಯಾಗ ಮಾಡಿದೆಲ್ಲ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತಿರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ ಹಲೋ ಸರಿ ತಿಂತೀರ ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೈ ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೈ. ಅದಕ್ಕೆ ಗೊತ್ತಾಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರ ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಅಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ. ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿರೆಲ್ಲ ಕೆರ ಅರ್ಧಂಗ್ ನಮಗೆ ಮೊದ್ಲು ನಾನು ಕೆರ ಅರ್ಧಂಗ್ ಮಾತಾಡ್ತೀನಿ. ಹಲೋ ಹಲೋ ಏನ್ ಮಾಡ್ತಿದ್ದೀರ ಅಣ್ಣ? ಈಗ ಬಂದು ಎಲ್ಗೋಗಿದ್ರಿ? ಪ್ರಾಕ್ಟೀಸ್ ಹೋಯ್ತು. ಏನ್ ಪ್ರಾಕ್ಟೀಸು? ಡ್ರಾಮಾ. ನೀನ್ ಬೆಳಗ್ಗೆ ಇದ್ರೆ ಅದು ಡ್ರಾಮಾನೇ ಆಡೋದಲ್ಲ, ಅದು 4ಕ್ಕೆ ಬೇರೆ ಸೇರ್ಕೊಂಡಿದ್ದ? ಯಾವ್ದು ನಿನ್ ಪಾಲ್ಟು? ಇನ್ನು ಯಾವ್ದು ಅಂತ ಅದೂ ಸರಿ ಗೊತ್ತಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನೀನು. ನಿನಗ್ ನಾರ್ದೊಂದ್ ಕೊಟ್ಬಿಡ್ಬೇಕಂತ. ನೀನ್ ನಾರ್ದೊಂದ್ ಪಾರ್ಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತೀಯ. ಅಲ್ಲೇ ದಿಲ್ಗೆ ಹೇಳ್ಕೊಂಡು ಇಲ್ಲೇ ದಲ್ಗೆ ಹೇಳ್ಕೊಂಡು ಅವ್ರ ಮನೆ ಹಾಳು ಮಾಡಿ. ಅಲ್ವಾ? ನಾರ್ದೊಂದ್ ಮಾಡೋಕಿಲ್ವ ನೀನು? ಇಲ್ಲ ನಾರ್ದು ಮಾಡಂಗಿಲ್ಲ ಕುರುಕ್ಷೇತ್ರದಾಗ. ಅಲ್ಲ ಅಂತ ನಾಟಕ ಮಾಡೋದ್ ನಾರ್ದೊಂದ್ ಮಾಡ್ಬಿಡು. ಅವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರಿಗೆ ನಾಮ ಇಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಮಗನಿ. ನೀನ್ ಹೋಗೋದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೆನಗರ ಕಚ್ಚ ನಿನ್ಗೆ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನೀನ್ ಹೋಗೋದಾರೆ ಅಮ್ಮನ್ ಏನೇನಾಗ ಸಾಯ್ತಿಯಲ್ಲ ನೀನು. ನಾನು ಬಾಳ ಹಾಳು ಮಾಡ್ಬಿಟ್ಟಲ್ಲ ಕೊನೆಗೆ ನೀನು. ನಿಮ್ಮ ಮುಂದೆ ಸಲಾದ್ರಿಗೆ ದೇವರ್ಸಿ ಹಲೋ ಯಾಕೆ ಬೈತಿರೋದು ಹೇಳು? ನಿಮ್ಮಮ್ಮನ್ ನೋಡೇ ಇಲ್ಲ ನಾನು. ನೋಡೇ ಇಲ್ಲ. ಕುಡಿಯೋದು ಬರೋದು ಹತ್ತೋದು, ಕುಡಿಯೋದು ಬರೋದು ಹತ್ತೋದು. 1 ವರ್ಷ ಆಯ್ತು. ಒಂದ್ ಮಗ ಮಾಡ್ದೆ ಬಿಟ್ಟು ಓಡೋದೆ. ಆಮೇಲೆ ಇನ್ನೇನು? ನಾವ್ ಜೀವನ ಮಾಡೋದು ಹೆಂಗೋ? ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಮಾರು. ಎಷ್ಟು ಜನ ಬಂದವರು? ನಾನು 20 ಜನ ಬಂದೋದ್ರು. ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳುನ್ನು, ನನ್ ಜೀವನ ನಡೆಯೋದ್ ಹೆಂಗೋ? ನಾನು ಒಂದ್ 20 ಜನ ತಕ್ ಹೋಗಿದ್ದೆ. ನಿನ್ಗೆ ಯಾಕೋ? ನೀನೊಂದ್ 20 ಜನ ಕಳಿಸ್ತೀನೋ? ನೀನೇ ದುಡ್ಡು ಇಸ್ಕೊಳ ಬಾರ. ನೀನೇ ದುಡ್ಡು ಇಸ್ಕೊಳ. ಇದು ಅರಬ್ಬಿ ಸಮುದ್ರ. ಇಲ್ಲ ನಿನ್ನಂತ ಸೊಳ್ಳೆ ಮಕ್ಳು ನಮ್ಮನ್ನ ಕಟ್ಕೊಂಡು ಹೆಂಡ್ರದಿನ ಬಿಟ್ಟೋದ್ರೆ ನಾವ್ ಇನ್ನೇನಪ್ಪ ಮಾಡೋಣ? ಪ್ರಪಂಚದಾಗೆ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಹಚ್ಕೊಂಡು ಉಳಿತಾ ಇರೋದು. ಓಹೋ, ನಿನ್ನಂತ ಸೋಳೆ ಮಗ ಇದ್ರೆ ನಮ್ಮನ್ ಮಳೆ ಬದೈತೆ ಅಲ್ವಾ? ಇವ್ರ ಮನೆ ಗಂಡ್ಸತ್ ಮುಂಡೆ ಮಾಡ್ಕೊಂಡೆ. ಮುಚ್ಚ ಬಾಯಿ ಸೋಳೆ ಮಗನೇ, ಮುಚ್ಚು ಬಾಯಿ. ನಿನ್ ತಾಯಿ ಶ್ರೀರಾಮಚಂದ್ರ ದಾರಿಗೆ ಹೋಗೋದು.
ಕೊಡು ನೀನ್ ಎಂಟ್ರಕ್ಕೆ ಹೇಳ್ತೀನಿ ಶ್ರೀರಾಮಚಂದ್ರನ. ನಿಮ್ಮ ಯಾಕೆ ನಮ್ಮ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಗ್ಗಿತಲ್ಲೋ ನಿನ್ನ ಅದ್ದಾಗಿ ಕುಗ್ಗಿತಲ್ಲೋ ಅನ್ನಂಗ್ ಮಾಡ್ತೀಯ. ಲೇ ತಲಿಡ್ಕ ಮುಚ್ಚೆ ಬಾಯಿ ಕಿರಾಲಿ ಲೇ ನೋಡ ದೇವರ್ಸಿ ಮುಂಡೆಗಳ. ಈಗ ನೋಡ ಒಡವೆ ಮಾರಿ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ, ಎಲ್ಲ ತುಣ್ಣೆ ಉಣ್ಸೋರೇನೋ, ಹಂಗೆ ಇನ್ನ ತುಣ್ಣೆ ಉಂಡು ಹೋಗ್ತೈತ್ ನೋಡ. ಮುಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಸುಮ್ಮನೆ ಲೌಡಿಕೆ ಬಾಲ್ ಎತ್ತು ನಿನ್ ಬಾಯಿಗೆ ಮಣ್ಣಾಕ ಲೋಪರ್ಸ್ಕೊಳೆ ಮಗನೇ. ನೀನ್ ಕರೆನಾಗರ ನೋಡ್ಲಾ, ನಿನ್ಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಾಗ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು. ನನ್ ಸಾಯ್ಬಾರ್ದು ಕಣ ನಿನ್ನಂತವ್ರು ಸಾಯ್ಬಾರ್ದು. ನಿನ್ ಕೈಯ ಕಾಲ ಮುರ್ಕೊಂಡ್ಬೇಕು, ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು, ಅಲ್ಲೇ ಅವ್ರ ಯಾರ ಹೇಳೋರಲ್ಲ ನಿನ್ಗೆ ಜಲ್ಡೆ ಸ್ವಾಮಿ, ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಇವತ್ಕೊಂಡು ಜಲ್ಡೆಗೆ ಇವತ್ಕೊಂಡು ಅಲ್ಲೇ ನೀನು ಪೇಪರ್ ದಂಡ್ ಹೊಡ್ಸ್ಕೊಳೋದು, ಅಲ್ಲೇ ಹಾಸಿಗೆ ಮೇಲೆ ಮನಿ ಕಂಡಿರೋದು. ಇದ್ರಾಗೆ ಇದ್ರಲ್ಲಿ ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ ಅನ್ನಂಗ್ ಮಾತಾಡ್ತಿರಲ್ಲ, ರಂಗಿಲಾಲ ಅಂತ ಹೋಗಿದ್ದು ಇವಾಗ ಬಂದವ್ ಮನೆಗೆ. ಮುಚ್ಚೆ ಬಾಯಿ, ನಾನು ಶ್ರೀರಾಮಚಂದ್ರು. ಕೊಡು ನೀ ಎಲ್ರಿಗೂ ಹೇಳ್ತೀನಿ. ಅಮ್ಮ ಅವ್ವ, ವಿಶ್ವನಾಥನು ತಂದೆಯ ವಿಶ್ವನಾಥನು ತಂದೆಯ ಅವ್ವ. ಹಲೋ ಅಕ್ಕ. ಹಲೋ ಅಕ್ಕ. ಯಾಕಮ್ಮ ಇಷ್ಟೊಂದು ಕೋಪ ದೃಷ್ಟಿಯಿಂದಿರಿ? ಹಲೋ. ಅಯ್ಯೋ ಯಾಕಮ್ಮ ಈ ರೀತಿ ನನ್ನನ್ನು ನಿಂದನೆ ಮಾಡುವೆ? ಹಲೋ. ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನಿಲ್ದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾವಳಲ್ಲ, ಈ ತರ ಕೆಲಸ ಮಾಡ್ಬೋದ ನಿನ್ ನಂಬಿಸಿ ಅವಳಿಗೆ? ಹಲೋ ಮಾತಾಡಪ್ಪ ಮರಿ. ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅವ್ವ ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುನ್ನೆ ಆದಂಗ ಸೊಂಟ ಬೆನ್ನು ಹಿಡ್ಕೊಂಡ್ ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ, ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳು ಅವ್ರನ್ನ, ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ಆದ್ರಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ, ನಿಮ್ ಅಮ್ಮನ್ನ, ನಿಮ್ ಮಗಳನ್ನ. ಹೌದಾ? ನೀನ್ ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ನಮ್ ಕೇಳು, ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ? ಅವಳು ಹೇಳಿದ್ಕಿ ಕಣಪ್ಪ, ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ? ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ, ಈ ತರ ನನ್ಗೆ ಬರ್ತಾ ಇಲ್ಲ, ತುಂಬಾ ಮಾತಾಡ್ಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ ತಡಿಯಪ್ಪ. ಒಂದ್ ನಿಮಿಷ. ನೋಡು, ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿನ್ ದೇವ್ರ ಒಳ್ಳೇದ್ ಮಾಡಲ್ಲ ನಿಂಗೆ, ಗೊತ್ತಾ? ಒಂದ್ ನಿಮಿಷ, ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹೇಳು ಅಂದ್ರೆ. ನಿಮ್ ಸಾಯ ಜೀವ ಅಜ್ಜಿ ಯಾಕೆ ಸೇಮ ನೀವು ನಿಮ್ ಮನೆಗಳು ಹಾಳು ಮಾಡ್ಕೊಂಡು ಸಂತಾನ ಯಾಕೆ ಹೊಟ್ಟೆ ಬಿಡ್ತೀರಾ? ಈ ಮನೆ ನಿಮ್ಮ ಮಗನ್ ಅದೇನಿಲ್ಲ. ನಾವೇ ರಾತ್ರಿ ಕೂಡು ನೀರು ಹೋಗಿ ಆಚೆ ಮನೆ ಕಂಡಿದ್ದೀನಿ, ಸೊಂಟ ಮೈಯೆಲ್ಲ ಇಟ್ಕೊಂಡು ಕೂಡ್ರದಾಗಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ನಿಮ್ಮ ಮನೆ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ ಜೀವಕ್ಕೆ ಜೀವ ಕೊಡೋ ನನ್ ಪ್ರಾಣ ನೀನು. ಈಗ ಲಾಟ್ಸರಿ ನಿಮ್ಮಿಂದ ನಾವ್ ಇರೋಣ ಸತ್ತೋಗೋಣ. ನಿನ್ಗೆ ಲಾಟ್ಸರಿ ಕೇಳ್ತಿದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು?
ನಿಮ್ ತಾಯರ್ ಕೈ ಕೊಡಿ, ಇದು ನೋಡಿ ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರ ಸುರ್ಮ ಮನೆಗೆ ಯಾರನ್ನ ಅಕ್ಕಪಕ್ಕದ ಕೇಳಿದ್ವಿ, ನಮ್ಮ ಮನೆಗೆ ಬಿಡ್ಕೊಂತಾರ ಯಾರನ್ನ. ಹೇಳಪ್ಪ ಮರಿ. ಹಲೋ, ಹೇಳಪ್ಪ, ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡು ಇಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದೀವಿ. ಏನ್ ಕಷ್ಟ ಅನುಭವಿಸಿದ್ಯಪ್ಪ? ಅಯ್ಯೋ, ಈಗ ನಾವು ಡ್ರೈಯರ್ಕೆ ಅಂತ ಇರೋದು ಯಾಕೆ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗ ಹಂಗೆ ಆಗಿದೆ. ನಾವು ಏನ್ ಮಾಡೋಣ, ಅಲ್ಲೇ ನಮ್ ಅಲ್ಲೇ ಅರ್ಧ ವಯಸ್ಸಾಯ್ತು, ಜೀವನನೇ ಸಾಕು ಅಂದಂಗ ಆಯ್ತು ಅಂತ ಇದೆ. ಅಲ್ಲ, ಅವಳೇನ್ ನಿನ್ನ ಹತ್ರ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವ್ ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಇಲ್ಲವ, ಖಂಡಿತ ನೋಡಿಲ್ಲ. ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು? ಅವ್ರು ನೋಡೇ ಇಲ್ಲ ಮರಿ ಅಂತ ಆಯ್ತು ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ? ಏನು ಅಂದ್ರೆ ನಾವು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಅನ್ನ ತಿನ್ನ ಬಾಯಿಗೆ ಹೇಳ್ತಿನ್ನ ಮಾತಾಡ್ಬೇಡ ನಿಮ್ಮ ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ? ಹೇಳಪ್ಪ ಮರಿ, ಏನ್ ಮಾಡ್ಬೇಕು ನಾನು? ಹೇಳು. ಸಾಯ ಜೀವನ ನನ್ಗೆ ಯಾಕೆ ಅನ್ಸ್ತೀರ? ಅಲ್ಲ, ಅವ್ರ ಮಕ್ಳಿಗೂ ಅದೇ, ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು, ಬರ್ರಿ ಊಟ ಬಿಟ್ಟಿದೀನಿ ಹಂಗೆ ಹಿಂಗೆ ಅಂತ ಮಕ್ಳು ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ. ನಮ್ದು ಬಳ್ಳಾಪುರ ಬೇಕಾರೆ ಬನ್ನಿ, ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರ ಅವ್ರು ನೋಡೇ ಇಲ್ಲ? ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಅಮ್ಮ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಏನ್ಕಪ್ಪ ಅವಳಿ? ಅಲ್ಲ, ನಾನು ಕೇಳ್ದೆ ಅವ್ರೇನು ದುಡ್ಡು ಆಸ್ತಿಗೆಲ್ಲ ಆಸೆ ಬಿಟ್ಟಿದ್ಯಾ ಅಂದ್ರೆ, ಇಲ್ಲ ಕಣಮ್ಮ, ಅವ್ರು ನೋಡಕ್ ಎಷ್ಟು ದಪ್ಪ, ಎಷ್ಟು ಗುಂಡುಗವ್ರ, ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬದ್ದೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್, ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡು ಏನ್ ಮಾಡ್ತೀಯ? ಅಲ್ಲಜ್ಜಿ, ನೀನು ಅಲ್ಲ ನಿಮ್ ಮಕ್ಳು ಮರಿ ಮುಂದೆ ಮಾತಾಡ ನೀನು ಅಲ್ಲ, ನೀನು ಎಷ್ಟು